ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾನು ಇವತ್ತು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ಆಲೂಗಡ್ಡೆ ಬೇಯಿಸ್ಕೊಳಕ್ಕೆಲ್ಲ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈ ಕುಕ್ಕರಲ್ಲಿ ಒಂದು 3 ವಿಸಿಲ್ನ ಆಲೂಗಡ್ಡೆನ ಬೇಯಿಸ್ಕೊಳ್ತೇನೆ. ಅದಕ್ಕೆ ನಾನು 1 ಚಮಚ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಆಲೂಗಡ್ಡೆ ಎಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಆಲೂಗಡ್ಡೆ ಬೇಗ ಬೆಂದ್ಕೊಳ್ಳುತ್ತೆ, ನೀಟಾಗಿ ಬೇಯುತ್ತೆ. ಅದು ನಾವು ಸಿಪ್ಪೆಲ್ಲ ಇನ್ನು ತೆಗ್ದು ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್, ನಾನು 1/4 ಸ್ಪೂನು ಪಿಂಕ್ ಸಾಲ್ಟ್ ಸೇರಿಸ್ಕೊಂಡೆ. ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ನಾನು 3 ವಿಸಿಲ್ನ ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ 3 ವಿಸಿಲ್ ಕೂಗಿದೆ, ಆಲೂಗಡ್ಡೆ ಬೆಂದಿತ್ತು. ತಣ್ಣೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಈ ಥರ ತಣ್ಣೀರಲ್ಲಿ ನೆನೆಸಿಟ್ಕೊಂಡ್ರೆ ನೀಟಾಗಿ ನಾವು ಸಿಪ್ಪೆ ಸುಲ್ಕೊಳ್ಳೋಕ್ಕಾಗುತ್ತೆ. ಇಲ್ಲಾಂದರೆ ಬಿಸಿ ಕೈ ಸುಟ್ಕೊಳ್ಳೋದು ಮತ್ತು ಸಿಪ್ಪೆ ಸುಲ್ಕೊಳ್ಳೋವಾಗ ಚೆನ್ನಾಗಿ ಬರೋದಿಲ್ಲ. ತಣ್ಣೀರಲ್ಲೂ ಒಂದು 5 ನಿಮಿಷ ನೆನೆಯೋಕೆ ಇಟ್ಬಿಡಿ. ಬಿಸಿನೀರು ಬಸಿದ್ಬಿಟ್ಟು ಆಮೇಲೆ ಸಿಪ್ಪೆ ಸುಲ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ, ಈ ಥರ ಸುಲಿದು ಒಂದು ಬೌಲಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ. ಇದೇ ರೀತಿ ಎಲ್ಲ ಆಲೂಗಡ್ಡೆಗಳನ್ನ ಸುಲ್ಕೊಂಡು ಸಿಪ್ಪೆನ ಸುಲ್ಕೊಂಡು ನಾನು ಕೈಯಲ್ಲಿ ಕಿವುಚ್ಕೊಳ್ತೀನಿ. ಅಷ್ಟೊಂದು ಸಾಫ್ಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಡಿ. ಅದು ಬಾಯಿಗೆ ಸಿಕ್ಕಬೇಕು ಆಲೂಗಡ್ಡೆ ತಿನ್ನೋವಾಗ ದೋಸೆ ಜೊತೆ. ಈ ಥರ ನೀವು ಆಲೂಗಡ್ಡೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ನೀಟಾಗಿ ಸುಲ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ಪಲ್ಯ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಬಾಣಲೆ ಇಟ್ಟಿದ್ದೀನಿ. ಎಣ್ಣೆ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಆನಿಯನ್ ಸೇರಿಸ್ಕೊಳ್ತೇನೆ. ನೋಡಿ, ಈ ಥರ ಇಸ್ಕೊಂಡು ಇಟ್ಕೊಳ್ಳಿ. ನೋಡಿ, ನಾನೆಲ್ಲ ಪಲ್ಯಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಕಾಯಿ ತುರಿ, ಕ್ಯಾಪ್ಸಿಕಮ್ಮು ಎಲ್ಲನೂ. ನೋಡಿ, ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಸಿ ಬಟಾಣಿ ಮತ್ತು ಈರುಳ್ಳಿ ಎಲ್ಲ ಬೆಂದಮೇಲೆ ಅದಕ್ಕೆ ನಾನು ಹಚ್ಚಿಟ್ಕೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿ 4ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕೋ ನೀವು ಅಷ್ಟನ್ನ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾವು ಯಾರು ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೆ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಹಚ್ಚಿಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಉದ್ದುದ್ದನಾದರೂ ಹಚ್ಕೋಬೋದು ಕ್ಯಾಪ್ಸಿಕಮ್ಮು. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಅದಿದ್ದರೆ ಪಕ್ಕ ತಿಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಸೇರಿಸ್ಕೊಳೋದನ್ನು ನೀಟಾಗಿ ಬೇಯಿಸ್ಕೊಬಿಡ್ತೀನಿ. ನೋಡಿ, ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ, ದೊಡ್ಡ ಮೆಣಸಿನ್ಕಾಯಿ ಅಂತಾರೆ ಕನ್ನಡದಲ್ಲಿ. ಸೊ ಈರುಳ್ಳಿ ಅದೆಲ್ಲ ಹಚ್ಚಿಟ್ಕೊಂಡು ನಾನು ಬೆಂದಿದ್ದು ಆದಮೇಲೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿರೋಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆಗಲಿ. ಅದಕ್ಕೆ ನಾನು ಜೊತೆಗೆ ತುರುವಿಟ್ಕೊಂಡಿರೋಂತಹ 2 ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಅದಕ್ಕೆ ಇವಾಗ ನಾನು ತೆಂಗಿನಕಾಯಿ ತುರಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ನೀವು ಸ್ಕಿಪ್ ಆದರೂ ಮಾಡ್ಬೋದು, ಇಷ್ಟ ಇಲ್ಲ ಅಂದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪಲ್ಯಗಳಿಗೆಲ್ಲ ತೆಂಗಿನಕಾಯಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ ಎಲ್ಲ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಕ್ಯಾರೆಟ್ ಎಲ್ಲ ಬೇಯಲಿ ಚೆನ್ನಾಗಿ, ಅವು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಒಂದು 5 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ನಾನಿವಾಗ ನೋಡೋದಕ್ಕೆ ಎಷ್ಟು ತುಂಬ ಕಲರ್ಫುಲ್ಲಾಗಿದೆ. ಕ್ಯಾರೆಟು, ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು 1 ಟೇಬಲ್ ಸ್ಪೂನು ನಾನು ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಯುವಾಗ ಒಂದು 4/4 ಸ್ಪೂನ್ ಹಾಕಿರ್ತೀವಿ. ಅದನ್ನು ನೆನಪಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ನಾನು ಅದಕ್ಕೆ ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ತೀನಿ. ನಾನು 1/4 ಸ್ಪೂನ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಅದು ತುಂಬ ಕಲರ್ ಬರುತ್ತೆ, ಅದಕ್ಕೋಸ್ಕರ. ಮನೆಯಲ್ಲೇ ಮಾಡಿರೋ ಅರಿಶಿಣ ಪುಡಿ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಹಾಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ನೋಡಿ, ಈಗ ಎಲ್ಲ ಸೇರಿಸ್ಕೊಂಡು ಆಯಿತು. ಇವಾಗ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಹಾಕ್ಕೊಂಡ್ರೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ. ನಮ್ಮ ಮನೆಗೆ ಚಿಕ್ಕ ಮಗು ಇರೋದ್ರಿಂದ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋದು ಕಮ್ಮಿ ಮಾಡಿ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಸ್ಕಿಪ್ ಮಾಡ್ಕೋಬೋದು, ಬೇಡ ಅಂದರೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ.
ಯಾಕಂದರೆ ಅದು ತುಂಬ ಏನೋ ಫ್ಲೇವರ್ ಕೊಡುತ್ತೆ ಗರಂ ಮಸಾಲ ಆಲೂಗಡ್ಡೆ ಪಲ್ಯಕ್ಕೆ. ಇವಾಗ ಎಲ್ಲ ನಾವು ಒಂದು ಸತಿ ಮಿಕ್ಸ್ ಮಾಡಿ ಕೊಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ, ಎಲ್ಲನೂ ಏನೋ ಮಸಾಲ ಎಲ್ಲ ಸೇರಲಿ ತರಕಾರಿಗಳಿಗೆ. ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಏನು ಹಾಕಿದ್ದೀವಿ ಅದೆಲ್ಲ ಸೇರಲಿ. ಈ ಥರ ಎಲ್ಲ ಮಿಶ್ರಣ ಎಲ್ಲ ಚೆನ್ನಾಗಿ ಆದಮೇಲೆ ನಾನು ಇವಾಗ ಏನು ಕಿವುಚಿಟ್ಕೊಂಡಿರೋಂತಹ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಲೂಗಡ್ಡೆ ಕಾಣಿಸ್ಬೇಕು. ಜಾಸ್ತಿ ಪೇಸ್ಟ್ ಥರ ಮಾಡ್ಕೋಬೇಡಿ, ಆದಷ್ಟು ಕೈಯಲ್ಲೇ ಇಸ್ಕೊಳ್ಳಿ. ಸ್ಮ್ಯಾಶರ್ ಎಲ್ಲ ಯೂಸ್ ಮಾಡಬೇಡಿ, ತುಂಬ ಪೇಸ್ಟ್ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಬಾಯಿಗೆ ಸಿಕ್ಕಬೇಕು ಆಲೂಗಡ್ಡೆ ದೋಸೆ ಜೊತೆ. ಇವಾಗ ಇದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ನೀಟಾಗಿ ಮಿಕ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರ ಏನೋ ಕಲರೆಲ್ಲ ಹೇಗೆ ಎಲ್ಲೋ ಎಲ್ಲ ಇಶಾಗಿ ತುಂಬ ಸುಂದರವಾಗಿರುತ್ತೆ ನೋಡೋಕ್ಕೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಪಲ್ಯಗಳ ಜೊತೆ ತರಕಾರಿಗಳು ಸೇರಿಸಿ ಕೊಟ್ಬಿಟ್ರೆ ಮಕ್ಕಳೆಲ್ಲ ನೀಟಾಗಿ ತಿನ್ಕೊಳ್ತಾರೆ. ಹೆಲ್ತ್ಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ಏನು ಬೇಯೋದೇನು ಬೇಡ, ಏನೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಡಿ. ನಾನು ಈ ಪಲ್ಯನ ಇವಾಗ ಮಸಾಲ ದೋಸೆ ಮಾಡೋಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಪಲ್ಯ ರೆಡಿ ಆಗೋಯಿತು. ಇಷ್ಟೇ, ಇನ್ನೇನು ಫಟಾಫಟ್ ಅಂತ ರೆಡಿ ಮಾಡ್ಕೊಬಿಡ್ಬೋದು ಎಲ್ಲ ಹಚ್ಚಿಟ್ಕೊಂಡ್ರೆ. ಸೂಪರಾಗಿ ಸ್ಮೆಲ್ ಬರ್ತಾ ಇದೆ, ತಿನ್ನೋಕ್ಕೂ ತುಂಬ ಅದ್ಭುತವಾದ ಟೇಸ್ಟ್ ಇದೆ. ಇದೇ ರೀತಿ ನೀವು ಮಾಡಿಕೊಂಡು ಮಕ್ಕಳೆಲ್ಲ ಮಾಡಿಕೊಟ್ಕೊಂಡು ಮನೆಯವರಿಗೆಲ್ಲ ಮಾಡಿಕೊಟ್ಕೊಂಡು ತಿನ್ಕೊಂಡು ಹ್ಯಾಪಿಯಾಗಿ ಆರೋಗ್ಯವಾಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಬ್ಲೆಸ್ಸಿಂಗ್ ನನ್ನ ಜೊತೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಬಾಯ್ ಬಾಯ್.